ವೆಲ್ಕಮ್ ಬ್ಯಾಕ್. ಇವತ್ತು ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ. ದಟ್ ಈಸ್ ಅಬೌಟ್ ಮೈ ಸ್ಕಿನ್ ಕೇರ್ ರೂಟೀನ್ ಆಯಿತಾ. ಸೊ ನಾನು ಈಗಾಗಲೇ ಒಂದಷ್ಟು ವೀಡಿಯೋಸ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಯು ಕ್ಯಾನ್ ಫೈಂಡ್ ಮೆನಿ ವೀಡಿಯೋಸ್ ಯೂಟ್ಯೂಬಲ್ಲಿ ಎಂತ ನನ್ನ ಸ್ಕಿನ್ ಕೇರ್ ಯೂಶಲ್ ಆಗಿ ಹೇಗಿರುತ್ತೆ ಅನ್ನೋದನ್ನು. ಬಟ್ ದಿಸ್ ವಿಲ್ ಬಿ ಅ ಲಿಟಲ್ ಡಿಫ್ರೆಂಟ್. ಯಾಕೆಂದರೆ ಇವಾಗ ಐ ಆಮ್ ಕ್ಯಾರಿಂಗ್ ಬೇಬಿ. ಡೋಂಟ್ ಜಡ್ಜ್ ಮೈ ಬಟ್ಟೆ ಆಯಿತಾ. ನಂತರ ಇವಾಗ ತುಂಬ ಲಿಮಿಟೆಡ್ ಬಟ್ಟೆಗಳಿದೆ, ಯಾವುದೂ ಆಗ್ತಾ ಇಲ್ಲ ನನಗೆ ಯಾವ ಸೈಜು ಇರೋದು. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ದರ್ ಇಸ್ ಅ ಲಾಟ್ ನೀವು ಚೇಂಜ್ ಮಾಡಬೇಕಾಗಿರೋದು ಆಯಿತಾ. ಬಿಕಾಸ್ ಎಲ್ಲ ಪ್ರಾಡಕ್ಟ್ಸ್ ನೀವೇನು ಹಾಕ್ತೀರಾ ಅದು ಇಟ್ ಗೋಸ್ ಇನ್ ಟು ಯೋರ್ ಸ್ಕಿನ್. ಆ್ಯಂಡ್ ಏನಂದರೆ ಇನ್ನೂ ಅಷ್ಟೊಂದು ಸ್ಟಡೀಸ್ ಇರಲ್ಲ ಫೀಟಸ್ ಮೇಲೆ ಹೇಗೆ ಆ ಪ್ರಾಡಕ್ಟ್ಸು ರಿಯಾಕ್ಟ್ ಆಗುತ್ತೆ ನಂತರ. ಸೊ ಅದಕ್ಕೋಸ್ಕರ ತುಂಬ ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅನ್ನೋದು ಐ ಹ್ಯಾವ್ ರಿಸರ್ಚ್ಡ್. ಸೊ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ ಆಯಿತಾ. ಇವಾಗ ನಾನು ಜಸ್ಟ್ ನಾವು ಐ ಟುಕ್ ಶವರ್. ಸೊ ನಾನು ಅದಾದಮೇಲೆ ಸೊ ಏನಂತಾರೆ, ಯೂಶಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವೆಲ್ಲಿಂಗ್ ಎಲ್ಲ ಆಗುತ್ತೆ ಆ್ಯಂಡ್ ವಾಟರ್ ರಿಟೆನ್ಷನ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶವರ್. ಒಂದು ಸ್ವಲ್ಪ ಲಿಂಫ್ಯಾಟಿಕ್ ಡ್ರೈನೇಜ್ ಎಲ್ಲ ಮಾಡ್ಬೇಕನ್ನೋ ಥರ. ಅದರ್ವೈಸ್ ಆಲ್ಸೋ ನಾನು ಮಾಡ್ತಿದ್ದೆ. ಸೊ ನಾನು ಇವಾಗ ಜಸ್ಟ್ ಶವರ್ ಮಾಡಿದ್ದೀನಿ. ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ ರೋಸ್ ವಾಟರ್ ಫ್ರಮ್ ಹೆರಿಟೇಜ್ ಸ್ಟೋರ್. ರೋಸ್ ವಾಟರ್ ಆ್ಯಂಡ್ ಗ್ಲಿಸರಿನ್ ಎರಡು ಅದು ಮಿಸ್ಟ್ ಇದು. ಯು ಕ್ಯಾನ್ ಜಸ್ಟ್ ಯೂಸ್ ರೋಸ್ ವಾಟರ್. ಇಂಡಿಯಾದಲ್ಲಿ ಯಾವ್ದು ಸಿಗುತ್ತೆ ಅದನ್ನು ಚೆಕ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಐ ಪ್ರಿಫರ್ ಕತ್ತಿಗೆ ಹಾಕೋಕ್ಕೆ ಫಸ್ಟ್. ಯಾಕೆಂದರೆ ದಿಸ್ ಈಸ್ ವೇರ್ ಯು ಸ್ಟಾರ್ಟ್ ಯುವರ್ ಡ್ರೈನೇಜ್, ಲಿಂಫ್ಯಾಟಿಕ್ ಡ್ರೈನೇಜ್ ಆಯಿತಾ. ಸೊ ಒಂದಷ್ಟು ಸ್ಟೆಪ್ಸ್ ನಾನು ಫಾಲೋ ಮಾಡ್ತೀನಿ. ಫಸ್ಟು ಆನ್ ಮೈ ಕಾಲರ್ one side, the other side ಆಯಿತಾ. ಇದು ಆ್ಯಕ್ಚುಲಿ ಮಾಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಥರನೂ ಅನಿಸುತ್ತೆ. ಸೊ ಐ ಪ್ರಿಫರ್ ಎವ್ರಿ ಶವರ್ ನಾನು ಇದು ಮಾಡೋ ಥರ. ಆ್ಯಂಡ್ ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಆಲ್ಸೋ ಆಯಿತಾ. ಯೂಶ್ವಲಿ ರೈಟ್ ಆಫ್ಟರ್ ಮೈ ಶವರ್ ಮಾಡ್ತೀನಿ. ಸಿನ್ಸ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಲೇಟ್ ಆಯಿತು. ಸೊ ಇಲ್ಲಿ ಆ್ಯಂಡ್ ಇಲ್ಲಿ, ಸೊ ದ್ಯಾಟ್ ನೀವು ಮುಖದಲ್ಲಿ ಏನು ಡ್ರೈನ್ ಮಾಡ್ತೀರಾ ಇಟ್ ಶುಡ್ ಗೋ. ಅಂದರೆ ಇದನ್ನೆಲ್ಲ ಆ್ಯಕ್ಟಿವ್ ಮಾಡಿದ್ರೆ ಒಂದು ಸ್ವಲ್ಪ ಇಟ್ ಮೂವ್ಸ್ ಚೆನ್ನಾಗಿ ಅನ್ನೋ ಥರ. ಆದರೆ ದಿಸ್ ಈಸ್ ಜಸ್ಟ್ ಆಲ್ ಬೇಸ್ಡ್ ಆನ್ ಮೈ ರಿಸರ್ಚ್ ಅಷ್ಟೇ. ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಅದು ನಿಜ ಸುಳ್ಳು ಅನ್ನೋ ಥರ. ಬಟ್ ಐ ಫಾಲೋ ದಿಸ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ಫಾರ್ ಮೀ ಚೆನ್ನಾಗಿ. ಸೊ ಐ ಥಾಟ್ ನಿಮಗೂ ಹೇಳ್ಕೊಡೋಣ ಅಂತ ಆಯಿತಾ. ಕಿವಿ ಇನ್ನೂ ಮರಿಬೇಡಿ ಆಯಿತಾ. ಆ್ಯಂಡ್ ಆಫ್ಟರ್ ದಿಸ್ ದಿಸ್ ಅ ಗುಡ್ ಮಾಯಿಶ್ಚರೈಸರ್ ಆಯಿತಾ. ನಾನು ಯೂಸ್ ಮಾಡೋದು ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಇಸ್ ಮೈ ಗೋ ಟು ಮಾಯಿಶ್ಚರೈಸರ್ ಆಯಿತಾ. ಮೊದಲಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು, ಅಂದರೆ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗಲಿಂದನೂ. ಸೊ ಐ ಟೇಕ್ ಸ್ವಲ್ಪ, ನಾನು ಇದನ್ನು ಆ್ಯಕ್ಚುಲಿ ಕೈಗೆ ಯೂಸ್ ಮಾಡ್ತೀನಿ. ಕೈ ಹೆಚ್ಚಿಲ್ಲ ಮರ್ತೋಗ್ಬಿಟ್ಟು ಏನಾದರೂ ಕಲಿಸ್ತಾ ಇರ್ತೀನಿ. ಸೊ ಸ್ವಲ್ಪ ತೊಗೊಂಡು ಆ್ಯಂಡ್ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕ್ಲೀನಾಗಿ ಸ್ಲೈಡ್ ಆಗುತ್ತೆ ಆಯಿತಾ. ಸೊ ಐ ಯೂಸ್ ದಿಸ್ ಈಸ್ ಆಲ್ಸೋ ಪ್ರೆಗ್ನೆನ್ಸಿ ಸೇಫ್ ಸೆಟಾಫಿಲ್. ಸೊ ಎನಿಥಿಂಗ್ ಯು ಡೂ ಮೂವ್ ಇಟ್ ಅಪ್ವರ್ಡ್ಸ್ ಆ್ಯಂಡ್ ದೆನ್ ಡ್ರಿಲ್ ಇಟ್ ಕೆಳಗಡೆ ಆಯಿತಾ. ಸರ್ಟನ್ ಸ್ಟೆಪ್ಸ್ ಅದು ನಾನು ಆ್ಯಕ್ಚುಲಿ ಕ್ಲೀನಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಫೇಸ್ ಮಸಾಜ್ ಮಾಡೋದಂತ ಅಂದ್ಬಿಟ್ಟು. ಅದು ಶುಡ್ ಬಿ ದೇರ್ ಇನ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಾಂದರೆ ಲಿಂಕ್ ಹಾಕ್ತೀನಿ ಆಯಿತಾ. ಅದನ್ನು ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಇದು ಮಾಡಾದಮೇಲೆ ಆ್ಯಕ್ಚುಲಿ ಫೇಸ್ ಪಫಿನೆಸ್ ಕಡಿಮೆ ಆಗುತ್ತೆ ಆ್ಯಂಡ್ ಆಲ್ಸೋ ಯು ಫೀಲ್ ನೈಸ್ ಮುಖ ಆಫ್ಕೋರ್ಸ್. ಆ್ಯಂಡ್ ಇದನ್ನು ನಾನು ಇವತ್ತು ಅಷ್ಟಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ. ಜಸ್ಟ್ ಗೋ ವಾಚ್ ಮೈ ಫುಲ್ ವಿಡಿಯೋಗೋಸ್ಕರ ಐ ಡೋಂಟ್ ವಾಂಟ್ ಟು ಡೂ ಫುಲ್ ಇವಾಗ. ಇನ್ನೊಂದು ನನಗೆ ಅಂದರೆ ಮಾಯಿಶ್ಚರೈಸ್ ಮಾಡೋದಕ್ಕೆ ಇದೊಂದು ಸ್ವಲ್ಪ ಗ್ಲೈಡ್ ಮಾಡೋದಕ್ಕೆ ನಾನು ಸೆಟಾಫಿಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ವೆರಿ ನೈಸ್ ಸ್ನೇಲ್ ಮ್ಯೂಸಿಕ್ ಫ್ರಮ್ ಕೋಸಾರೆಕ್ಸ್. ಇದೂ ಅಷ್ಟೇ ನಾನು ಒಂದು ಸ್ವಲ್ಪ ತೊಗೊಳ್ತೀನಿ ಆಯಿತಾ. ಅಲ್ಲಿ ಮಸಾಜ್ ಇಂಟು ಮೈ ಸ್ಕಿನ್. ತುಂಬ ಏನು ಜಾಸ್ತಿ ಏನಿಲ್ಲ, ಇದನ್ನು ಸುಮ್ಮನೆ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ದಿಸ್ ಈಸ್ ಆಲ್ಸೋ ವೆರಿ ಮಾಯಿಶ್ಚರೈಸಿಂಗ್ ಆಯಿತಾ. ಸಮ್ಟೈಮ್ಸ್ ಇದನ್ನು ಯು ಕ್ಯಾನ್ ಯೂಸ್ ಎನಿ ಟೈಮ್ ಇನ್ ದ ಡೇ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಯಾವಾಗಲೂ ಡ್ರೈ ಅನಿಸ್ತಾ ಇದೆ ಮುಖ
ಅಂತ ಅಂದಾಗೆಲ್ಲ ಇದನ್ನು ಯೂಸ್ ಮಾಡಬಹುದು ಆಯಿತಾ. ಆ್ಯಂಡ್ ಒನ್ ಮೋರ್ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಏನು ಗೊತ್ತಾ, ರೈಸ್ ವಾಟರ್. ಇದು ಸೆರಮೈಡ್. ದಿಸ್ ಇಸ್ ಫ್ರಮ್ ಅನುವಾ 70+. ದಿಸ್ ಈಸ್ ಅ ಟೋನರ್, ಮಿಲ್ಕಿ ಟೋನರ್. ಇದು ನನಗೆ ಆ್ಯಬ್ಸಲ್ಯೂಟ್ಲಿ ಐ ಲವ್ ದಿಸ್. ಬಟ್ ಇವತ್ತು ನಾನು ನಿಮಗೋಸ್ಕರ ಇವಾಗ ಹಚ್ತಾ ಇದ್ದೀನಿ. ಬಟ್ ಅದರ್ವೈಸ್ ನಾನು ಮಾಯ್ಶ್ಚರೈಸರ್ ಹಚ್ಬಿಟ್ಟು ಹಚ್ತೀನಿ. ಎಲ್ಲ ಟು ಮೆನಿ ಪ್ರಾಡಕ್ಟ್ಸ್ ಐ ಡೋಂಟ್ ಯೂಸ್. ಸ್ನೇಲ್ ಮ್ಯೂಸಿನ್ ಹಚ್ತೀನಿ, ಇಲ್ಲಾಂದರೆ ಇದನ್ನು ಹಚ್ತೀನಿ. ಸೊ ಇದು ಬೇರೆ ಸ್ಕಿನ್ಗೆ ಹಚ್ಬೋದು, ಮಾಯ್ಶ್ಚರೈಸರ್ ಹಚ್ಚೋಕ್ಕಿಂತ ಮುಂಚೆ ಹಚ್ಬೋದು ಆ್ಯಕ್ಚುಲಿ. ಗಿವ್ಸ್ ಯು ಸೋ ಮಚ್ ಗ್ಲೋ. ನನಗಿದು ತುಂಬಾ ಇಷ್ಟ ಆಯಿತಾ. ದಿಸ್ ಇಸ್ ವೆರಿ ನೈಸ್. ಈಗ ಟು ಮೆನಿ ಪ್ರಾಡಕ್ಟ್ಸ್ ಆಯಿತು, ಬಟ್ ಯು ಕ್ಯಾನ್ ಲೇಯರ್ ದಿಸ್, ಇಟ್ಸ್ ಓಕೆ. ಇಟ್ ಈಸ್ ಆಲ್ ಲೈಕ್ ಮಾಯ್ಶ್ಚರೈಸಿಂಗ್ ಥರದ್ದು ಅಲ್ವಾ, ಸೊ ಯು ಕ್ಯಾನ್ ಸ್ಟಿಲ್ ಲೇಯರ್ ದಿಸ್. ಸೊ ಇದು ಹಚ್ಚಾದ್ಮೇಲೆ ದಿಸ್ ಈಸ್ ಹೌ ಯುವರ್ ಸ್ಕಿನ್ ಲುಕ್ಸ್ ಆಯಿತಾ. ಐ ಹೋಪ್ ಒಂದು ರೇಂಜ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡ್ತಾ ಇರೋದು ರೊಟೀನ್ ಆಯಿತಾ. ವೆರಿ ಬೇಸಿಕ್, ನಥಿಂಗ್ ಮಚ್, ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ಅದರ್ವೈಸ್ ಸನ್ಸ್ಕ್ರೀನ್ ಈಸ್ ವೆರಿ ಮಸ್ಟ್. ಇವಾಗ ನಾನು ಹಚ್ತಾ ಇಲ್ಲ ಸನ್ಸ್ಕ್ರೀನ್, ಯಾಕೆಂದರೆ ಕೆಮಿಕಲ್ ಸನ್ಸ್ಕ್ರೀನ್ ಈಸ್ ನಾಟ್ ಸೇಫ್ ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಯು ಕ್ಯಾನ್ ಯೂಸ್ ಎಂಥ ಮಿನರಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಅಥವಾ ಫಿಸಿಕಲ್ ಸನ್ಸ್ಕ್ರೀನ್ ಏನು ಹೇಳ್ತಾರೆ, ಅದರಲ್ಲಿ ಜಿಂಕ್ ಆಕ್ಸೈಡ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಐ ಸ್ಟಿಲ್ ಡೋಂಟ್ ವಾಂಟ್ ಟು ಯೂಸ್ ಇಟ್. ನಾನು ಏನು ಅಷ್ಟು ಹೊರಗಡೆ ಹೋಗಲ್ಲ, ಒಳಗಿದ್ರೂ ಆ್ಯಕ್ಚುಲಿ ಯೂಸ್ ಮಾಡಬೇಕು ಸನ್ಸ್ಕ್ರೀನ್. ಅದರ್ವೈಸ್ ಇಫ್ ಯು ಆರ್ ನಾಟ್ ಪ್ರೆಗ್ನೆಂಟ್, ಮನೆಯಲ್ಲಿದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಿ. ಆಮೇಲೆ ಇಟ್ಸ್ ನಾಟ್ ವರ್ತ್ ಇಟ್, ಅಂದರೆ ಆ ರಿಸ್ಕ್ ವರ್ತ್ ಅಲ್ಲ. ಅಂದರೆ ಬೇಬಿ ಕಂಪೇರ್ ಮಾಡಿದ್ರೆ ಮೈ ಸ್ಕಿನ್ ಇಟ್ಸ್ ಗೋನಾ ರಿಕವರ್ ಎನಿವೇಸ್. ಇನ್ನೊಂದೇನು ಗೊತ್ತಾ, ಸೊ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗಿ ಯು ವಿಲ್ ಗೆಟ್ ಹೈಪರ್ ಪಿಗ್ಮೆಂಟೇಷನ್ ಅರೌಂಡ್ ಯುವರ್ ನೆಕ್, ಅಂಡರ್ ಆರ್ಮ್ಸ್, ಮುಖದಲ್ಲೂ ಬರುತ್ತೆ ಅಂತ ಕೇಳಿದ್ದೀನಿ ತುಂಬ. ಸೊ ಫಾರ್ ನನಗೇನು ಬಂದಿಲ್ಲ, ಬಟ್ ಐ ಮೀನ್ ಮೈ 6th month, ಬಟ್ ಐ ಸ್ಟಿಲ್ ಕಾಂಟ್ ಟೆಲ್, ಯಾಕೆಂದರೆ ಇನ್ನು 3 months ಇದೆ. ಅವಾಗ ಯಾವಾಗ ಆ್ಯಂಡ್ ಆಲ್ಸೋ ನನಗೇನು ತುಂಬ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಬರುತ್ತೆ ಅಂದರೆ ಇಟ್ಸ್ ಓಕೆ. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ಆಗೋದು. ಆಮೇಲೆ ಆಫ್ಟರ್ ಪ್ರೆಗ್ನೆನ್ಸಿ ಇಟ್ ವಿಲ್ ಡ್ರಾಪ್ ಆ್ಯಂಡ್ ಅಗೇನ್ ಐಲ್ ಗೆಟ್ ಬ್ಯಾಕ್ ಟು ಮೈ ಬಾಡಿ, ಮೈ ಸ್ಕಿನ್ ಕಲರ್ ಎಲ್ಲದೂ ಅಂತ. ಸೊ ಜಾಸ್ತಿ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಏನಂದರೆ ಇದು ದಿಸ್ ಇಸ್ ಮೈ ಮಾರ್ನಿಂಗ್ ರುಟೀನ್ ಆಯಿತಾ. ಐ ಆಲ್ಸೋ ಶೋ ಯು ಮೈ ಈವ್ನಿಂಗ್ ರುಟೀನ್. ಇವಾಗ ಇನ್ಫ್ಯಾಕ್ಟ್ ಐ ಥಾಟ್ ಐ ಗೋ ಫಾರ್ ಎ ಕ್ವಿಕ್ ವಾಕ್. ಸನ್ಸ್ಕ್ರೀನ್ ಬೇಕಿತ್ತು, ಬಟ್ ದಟ್ಸ್ ಓಕೆ, ಐ ಆಮ್ ನಾಟ್ ಗೋನಾ ಯೂಸ್. ಯಾ, ನೈಟಲ್ಲಿ ಆ್ಯಕ್ಚುಲಿ ದೇರ್ ಇಸ್ ಒನ್ ಪ್ರಾಡಕ್ಟ್, ನೈಸಿನಮೈಡ್, ವಿಚ್ ಯು ಕ್ಯಾನ್ ಆಲ್ಸೋ ಯೂಸ್ ಇನ್ ದ ಮಾರ್ನಿಂಗ್. ನನಗೆ ಅಬ್ಸಲ್ಯೂಟ್ಲಿ ಫುಲ್ ಫೇವ್ರೆಟ್ ನೈಸಿನಮೈಡ್ ಇದು, ಏಕೆಂದರೆ ಇಟ್ ಚೇಂಜ್ಡ್ ಮೈ ಹೋಲ್ ಸ್ಕಿನ್. ಸೊ ಅದು ನಾನು ನೈಟ್ ಸ್ಕಿನ್ ಕೇರಲ್ಲಿ ಹೆಂಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಲ್ಸೋ ಮೇ ಬಿ ಐ ವಿಲ್ ಟೆಲ್ ಇನ್ ದ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ. ಓಕೆ, ನಂಗೆ ಇವಾಗ ತುಂಬ ಲೇಟ್ ಆಗ್ತಾಯಿದೆ. ನಾನು ಇವಾಗ ಗೋನ್ ಗೋ ಫಾರ್ ಎ ಕ್ವಿಕ್ ವಾಕ್. ಸನ್ ಇದೆ ಇವತ್ತು ಅಪರೂಪಕ್ಕೆ, ಎಷ್ಟೊಂದು ದಿನ ಆದಮೇಲೆ ಹೊರಗಡೆ ಸನ್ ಬಂದಿದೆ. ಸೊ